ಬೆಳಗಿನ ಜಾವ ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಸದಾ ನಮ್ಮ ಪಕ್ಷದ ಚಿಂತನೆ ರಾಷ್ಟ್ರವಾದಕ್ಕೆ ಪೂರಕವಾದಂತಹ ಪೋಸ್ಟ್ಗಳನ್ನು ಹಾಕಿ ಬೇರೆಯವರಿಗೂ ಕೂಡ ಮಾದರಿಯಾಗಿದ್ದಂತಹ ವಿನಯ್ ಸೋಮಯ್ಯ ನಮ್ಮ ಕೊಡಗಿನ ಇಬ್ಬರು ಶಾಸಕರ ಕಿರುಕುಳದಿಂದ ನೊಂದು ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ. ಆತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಬಹಳ ಸ್ಪಷ್ಟವಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ತನ್ನ ಕಡೆಯ ಮಾತು ಅಂತ ಹೇಳಿ ಬಹಳ ಒಂದು ದೀರ್ಘವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದರೆ ಬಹಳ ಸ್ಪಷ್ಟವಾಗುತ್ತೆ. ಇದರಲ್ಲಿ ವಿರಾಜಪೇಟೆ ಶಾಸಕ ಪೊನ್ನಣ್ಣ, ಮಡಿಕೇರಿ ಶಾಸಕ ಮಂತರ್ಗೌಡ ಹಾಗೂ ಕಾಂಗ್ರೆಸ್ನಲ್ಲಿ ಯಾವಾಗಲೂ ವಾಚಾಳಿ ಥರ ಪ್ರತಿನಿತ್ಯನೂ ಕೂಡ ಬೇರೆಯವ್ರ ಮೇಲೆ ಹರಿಹಾಯ್ತಾ ಇರುವಂತಹ ತೆನ್ನೀರ ಮೈನಾ ಹಾಗೂ ಇನ್ನು ಕೆಲವರು ಆತನ ಸಾವಿಗೆ ನೇರವಾಗಿ ಹೊಣೆಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ. ನಾನು DG ಅವ್ರನ್ನ ಹಾಗೂ ನಮ್ಮ ಕೊಡಗಿನ SP ಅವರನ್ನ ಮನವಿ ಮಾಡಿಕೊಳ್ತೀವಿ ಹಾಗೂ ಒತ್ತಾಯವನ್ನು ಮಾಡ್ತೀವಿ. ನಮ್ಮ ಪಕ್ಷದ ವತಿಯಿಂದ ವಿನಯ್ ಸೋಮಯ್ಯ ಫೇಸ್ಬುಕ್ ವಾಟ್ಸಪ್ನಲ್ಲಿ ಕಡೆಯದಾಗಿ ಬರೆದಿರುವಂಥ ಸಂದೇಶವನ್ನು ಒಂದು ಡೆತ್ ನೋಟ್ ಆಗಿ ಪರಿಗಣಿಸಿ, ಅದನ್ನೊಂದು ಡೈಯಿಂಗ್ ಡಿಕ್ಲರೇಷನ್ ಅಂತ ಪರಿಗಣಿಸಿ ಪೊನ್ನಣ್ಣ, ಮಂತರ್ಗೌಡ, ತೆನ್ನೀರ ಮೈನಾ ಹಾಗೂ ಉಳಿದವರ ವಿರುದ್ಧ FIR ಅನ್ನು ದಾಖಲಿಸಬೇಕು ಹಾಗೂ ನಮ್ಮ ಕೊಡಗಿನ ಇಬ್ಬರು ಶಾಸಕರನ್ನ ತಕ್ಷಣಕ್ಕೆ ಬಂಧಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ನಮ್ಮ ಇಬ್ಬರು ಶಾಸಕರು ಕಳೆದ 25 ವರ್ಷಗಳಿಂದ ಇದ್ದರು. ಅದು ಬೋಪಯ್ಯನವರು ಇರ್ಬೋದು, ಅಪ್ಪಚ್ಚು ರಂಜನ್ ಇರ್ಬೋದು. ಕಾಂಗ್ರೆಸ್ನ ಯಾವುದಾದ್ರೂ ಕೂಡ ಈ ಕಾರ್ಯಕರ್ತ ಈ ರೀತಿ ಕಿರುಕುಳಕ್ಕೆ ಒಳಗಾಗಿದ್ದು ಒಂದು ಉದಾಹರಣೆ ಇದೆಯಾ? ಅಥವಾ ನಮ್ಮ ಶಾಸಕರಿಂದ ಯಾರಾದ್ರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಯಾವತ್ತಾರ ಬಂದಿತ್ತ? ಆದರೆ ಕಳೆದ 2 ವರ್ಷಗಳಿಂದ ಈ ಕಾಂಗ್ರೆಸ್ನ ಇಬ್ಬರು ಶಾಸಕರು ಬಂದಾದ್ಮೇಲೆ ಕೊಡಗಿನಲ್ಲಿ ದ್ವೇಷದ ರಾಜಕಾರಣ ಬರ್ತಾ ಇದೆ. ಜಾತಿಗಳ ಮಧ್ಯದಲ್ಲಿ ಹೊಡೆದಾಟ ನಡೀತಾ ಇದೆ. ಇವತ್ತು ನಮ್ಮ ಕಾರ್ಯಕರ್ತ ಅವನು ವಾಟ್ಸಪ್ ಅಲ್ಲಿ ಒಬ್ಬ ಅಡ್ಮಿನ್ ಅಷ್ಟೇನೆ. ಈ ಪೊಲೀಸ್ ಇಲಾಖೆ ಮತ್ತು ಇಲ್ಲಿನ SP ಅದು ಏನ್ ಮಾಡ್ತಿದ್ರೆ ಮಣ್ಣು ತಿಂತಿದಾರೆ ಅಂತ ನನಗೆ ಗೊತ್ತಿಲ್ಲ. ಯಾವ ಕಾರಣಕ್ಕೋಸ್ಕರವಾಗಿ ವಿನಯ್ ಸೋಮಯ್ಯ ಅವ್ರ ಮೇಲೆ ಈ ರೀತಿ ಪ್ರಕರಣವನ್ನು ದಾಖಲಿಸಿದ್ರೆ, ಅಡ್ಮಿನ್ ಅನ್ನೋ ಕಾರಣಕ್ಕೋಸ್ಕರ ದಾಖಲಿಸಾದ ಮೇಲೆ ಅವನು ಯಾರೋ ಕಾನ್ಸ್ಟೇಬಲ್ ಕಾಲ್ ಮಾಡಿದ್ದಾನೆ, ಪದೇ ಕಾಲ್ ಮಾಡಿದ್ದಾನೆ. ಕಾಲ್ ಮಾಡಿಬಿಟ್ಟು ನಿಮ್ಮ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ, 107 ಹಾಕ್ತೀವಿ ಅಂತ ಹೇಳ್ಬಿಟ್ಟು ಒತ್ತಡ ಕೊಟ್ಟಿದ್ದಾರೆ. ಆ ಕಾನ್ಸ್ಟೇಬಲ್ ಮೇಲೂ ಕೂಡ ಕ್ರಮ ಆಗಬೇಕು, ಕಾನ್ಸ್ಟೇಬಲ್ ಮೇಲೂ ಕೂಡ FIR ಆಗಬೇಕು. ಒಬ್ಬ ಅಡ್ಮಿನ್ ಆಗಿರೋ ಕಾರಣಕ್ಕೋಸ್ಕರ ಅವನನ್ನು ಈ ರೀತಿ ಹರಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ? ಇಬ್ಬರು ಶಾಸಕರು ಏನ್ ಮಾಡ್ತಿದ್ದಾರೆ? ಇಬ್ಬರು ಕೂಡ ಪ್ರತಿನಿತ್ಯನೂ ಕೂಡ ಬಹಳ ಚಂದವಾಗಿ ಡ್ರೆಸ್ ಮಾಡಿಕೊಂಡು, ರೋಲೆಕ್ಸ್ ವಾಚ್ ಹಾಕೊಂಡು, ಎಸ್ಕಾರ್ಟ್ ವೆಹಿಕಲ್ ಇಟ್ಕೊಂಡು ಓಡಾಡೋದು ಬಿಟ್ಟು ಇರೋ 5 ಪೈಸದ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಪೊನ್ನಣ್ಣನ ವಿರುದ್ಧ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿ ಒಂದು ಪೋಸ್ಟ್ ಬಂತು? ಯಾವ್ದೋ ಒಂದು ಟಾಯ್ಲೆಟ್ ಕ್ಲೀನ್ ಆಗಿಲ್ಲ ಅಂತೇಳಿ ಪೊನ್ನಣ್ಣನ ಪೋಸ್ಟ್ ಹಾಕಿದ ಕೂಡಲೇ ಯಾವ್ದೋ ಜಾತಿ ವಿರುದ್ಧ ಮಾಡಿಬಿಟ್ರು ಅಂತೇಳಿ ಅಪಪ್ರಚಾರ ನೀವು ಮಾಡ್ತಾ ಇದ್ದೀರಿ. ಅಲ್ಲ ರೀ, ನೀವು ಶಾಸಕರಾಗಬೇಕು ಅಂತಂದ್ರೆ ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ಬೇಕಿತ್ತು. ನೀವು ಎಲ್ಲೋ ಕೇಸ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಪೊನ್ನಣ್ಣ ನೀವು ಇಲ್ಲಿ ಬಂದು ದುಡ್ಡು ತಗೊಂಡ್ಬಂದು ಇಲ್ಲಿ MLA ಆಗಿದ್ದೀರಿ, ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದು ಇವತ್ತು ಇನ್ನೊಬ್ಬ MLA ಆಗಿದ್ದೀರಿ. ಬಿಟ್ಟಿ ಕಾಸ್ನಲ್ಲಿ ಬಂದು MLA ಆಗಿರ್ಬೋದು, ಆದ್ರೆ ಜನರ ವಿಶ್ವಾಸವನ್ನು ಗಳಿಸೋ, ಜನರ ಪ್ರೀತಿ ಗಳಿಸಬೇಕು ಅಂದ್ರೆ ಜನರಿಗೆ ಕೆಲಸ ಮಾಡಬೇಕಾಗುತ್ತೆ, ಜನರಿಗೆ ಸ್ಪಂದಿಸಬೇಕಾಗುತ್ತೆ. ನಿಮಗೆ ವಾಟ್ಸಪ್ ಗ್ರೂಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ನಮಗೂ ತುಂಬಾ ಬೈತಿರ್ತಾರೆ. ನಾವು ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀವಿ. ಕೆಲವೊಂದ್ಸರಿ ಎಲ್ಲ ಮೇರೂ ಕೂಡ ಬೈದಿರ್ತಾರೆ. ಅದು ದ್ವೇಷದಿಂದ ಬೈದಿರೋಂಥದ್ದನ್ನ ನಾವು ಇಗ್ನೋರ್ ಮಾಡ್ತೀವಿ. ಪೂರಕವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಟ್ವೀಟ್ ಮಾಡಲಿ, ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕ್ಲಿ, ವಾಟ್ಸಪ್ನಲ್ಲಿ ಹಾಕ್ಲಿ, ಅದನ್ನ ಪೂರಕವಾಗಿ ತೆಗೆದುಕೊಂಡು ನಾವು ಕೆಲಸ ಮಾಡ್ತಾ ಇದ್ದು. ಆದ್ರೆ ನೀವ್ಯಾಕೆ FIR ಹಾಕ್ಸ್ತೀರಿ? ಎಲ್ಲರ ಮೇಲೂ ನಿಮ್ಮ ಮೇಲೆ ಯಾರು ಪೋಸ್ಟ್ ಮಾಡಿದ್ರು ಕೂಡ FIR ಹಾಕ್ಸ್ತೀರಿ. ಅವ್ನು ಯಾರೋ ತೆನ್ನೀರ ಮೈನಾ ಅಂತಿದ್ದಾನ. ಅವನು ಯಾರೇ ಪೊನ್ನಣ್ಣ ನಿಮ್ಮ ಚೇಲಲ್ವೇನ್ರಿ? ಅವನು ಪ್ರತಿನಿತ್ಯನೂ ನಿಮ್ಮ ಬಗ್ಗೆನೆ ಯಾರೇ ವಾಟ್ಸಪ್ ಗ್ರೂಪ್ನಲ್ಲಿ ಏನೇ ಒಂದು ಪೋಸ್ಟ್ ಹಾಕಿದ್ರು, ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಕೇಳಿದ್ರು ಕೂಡ ಹೆಚ್ಚಿಗೆ ಮಾತಾಡಿದ್ರೆ FIR ಹಾಕ್ಸ್ತೀನಿ ಅಂತಾನೆ. ಏನ್ ಕೊಡಗು ಪೊಲೀಸ್, ಕೊಡಗು SP ಪೊನ್ನಣ್ಣನ PS ಅಥವಾ ಕೊಡಗಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅದು ಕೊಡಗಿಗ ಅವರು ಅಥವಾ ಪೊನ್ನಣ್ಣ PS ಆಗಿದ್ದಾರೆ ಅವರು? ಯಾಕಾಗಿ ಕ್ರಮ ಕೈಗೊಳ್ತಿಲ್ಲ? ಯಾಕಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ? ಇದನ್ನು ನಾವಿನ್ನ ಕೊಡಗಿನಲ್ಲಿ ಸಹಿಸಿಕೊಂಡು ಕೂರಕ್ಕೆ ಸಾಧ್ಯ ಇಲ್ಲ. ತಕ್ಷಣಕ್ಕೆ ಪೊನ್ನಣ್ಣ, ಮಂತರ್ಗೌಡ, ತೆನ್ನೀರ ಮೈನಾ ವಿರುದ್ಧ ಪ್ರಕರಣ ದಾಖಲಾಗಬೇಕು.
ಅವ್ರ ವಿರುದ್ಧ FIR ಆಗಬೇಕು. ನಾನು ವಿನಯ್ ಸೋಮಯ್ಯ ಅವರ ಕುಟುಂಬದವ್ರನ್ನ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಇಬ್ಬರು ಶಾಸಕರ ವಿರುದ್ಧ FIR ಆಗೋವರೆಗೂ ಕೂಡ ನೀವು ಅಂತ್ಯ ಸಂಸ್ಕಾರ ಮಾಡಕ್ ಹೋಗ್ಬೇಡಿ. ಇವತ್ತು ನಿಮ್ಮ ಮಗಂಗಾಗುತ್ತೆ, ನಾಳೆ ಬೆಳಗ್ಗೆ ಇನ್ನೊಬ್ರು ಮಗಂಗಾಗುತ್ತೆ. ಅಂತ್ಯ ಸಂಸ್ಕಾರ ಮಾಡಕ್ ಹೋಗ್ಬೇಡಿ. ನಮ್ಮ ಮೈಸೂರಿನಲ್ಲೂ ಕೂಡ 2015ರಲ್ಲಿ ಈ ತರ ರಾಜು ಮರ್ಡರ್ ಕೇಸ್ ಆಯ್ತು. ಅವತ್ತು ಕಮ್ಯುನಲ್ ವೈಲೆನ್ಸ್ ಅಂತ ಹೇಳಿ ಅದಕ್ಕೆ ಪರಿಹಾರನೂ ಕೊಡೋವರೆಗೂ ಕೂಡ ನಾನು ಹೆಣವನ್ನು ಎತ್ತಿರಲಿಲ್ಲ, ನಾನು ಬಾಡಿ ತೆಗೆದಿರಲಿಲ್ಲ. ಅದೇ ರೀತಿ ವಿನಯ್ ಸೋಮಯ್ಯ ಅಂತ್ಯ ಸಂಸ್ಕಾರನೂ ಕೂಡ ಮಾಡಕೂಡದು, FIR ಆಗೋವರೆಗೂ ಅಂತ ಹೇಳಿ ಆ ಕುಟುಂಬದವ್ರನ್ನೂ ಕೂಡ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತೀನಿ, ಇವರಿಬ್ಬರು ಶೋಕಿಲಾಲಗಳು ಯಾರಿದ್ದಾರೆ MLAಗಳು, ಇವ್ರು ಎಲ್ಲೇ ಹೋದರೂ ಕೂಡ ಗೆರಾವ್ ಹಾಕಬೇಕು, ಅವರನ್ನ ಪ್ರಶ್ನೆ ಮಾಡಬೇಕು. ಯಾಕೆಂದ್ರೆ ವಿನಯ್ ಸೋಮಯ್ಯ ವಾಟ್ಸಪ್ ಗ್ರೂಪ್ನಲ್ಲಿ ಮಂತರ್ಗೋಡೆಯಿಂದ ಕಾಲ್ ಹೋಗಿದೆ. ಏನು ಕೇಳಬೇಡಿ, ಏನು ವೈಯಕ್ತಿಕವಾಗಿ ಬಂದ್ ಹೇಳಕ್ಕೆ ಏನು ಇವ್ರ ಮನೆ ಕೆಲಸನ? ಇದನ್ನ ಧಮಕಿ ಹಾಕುವಂತ ಕೆಲಸ ಮಾಡಿದ್ದಾರೆ ಇಬ್ರು ಶಾಸಕರು. ಅದರಲ್ಲೂ ಪೊನ್ನಣ್ಣ ಎಂತೋ ದ್ವೇಷದ ರಾಜಕಾರಣ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇಬ್ಬರು ಶಾಸಕರ ವಿರುದ್ಧ FIR ಆಗಬೇಕು, ಅವರನ್ನ ಬಂಧಿಸುವಂತ ಕೆಲಸನೂ ಕೂಡ ಆಗಬೇಕು. ಕೊಡಗಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಂದ್ರೆ ಇಬ್ಬರು ಶಾಸಕರು ಆದಷ್ಟು ಬೇಗ ತೊಲಗಬೇಕು. ಇವ್ರ ವಿರುದ್ಧ FIR ಹಾಕಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯನ್ನ, ರಾಜ್ಯ ಸರ್ಕಾರವನ್ನು ಕೂಡ ನಾನು ಕೇಳ್ಕೊಳ್ತೀನಿ.